ಹಾಯ್ ಫ್ರೆಂಡ್ಸ್, ಭಾರತ ತುಂಬ ಪ್ರಾಚೀನವಾದ ದೇಶ. ಎಷ್ಟೋ ಜನ ಚಕ್ರವರ್ತಿಗಳು ಆಳ್ವಿಕೆಯನ್ನು ಮಾಡಿದ್ದಾರೆ. ಮೊಘಲರು ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ್ರು ಅನ್ನೋದು ಸತ್ಯ ಮತ್ತು ದುರಂತ. ಇವರು ನಮ್ಮ ದೇಶದಲ್ಲಿ ಅಳಿಸಲಾಗದ ಮುದ್ರೆಗಳನ್ನು ಹಾಕಿದ್ದಾರೆ. ಚರಿತ್ರೆಯಲ್ಲಿ ಇವರಿಂದ ನಮ್ಮ ಹಿಂದೂ ಧರ್ಮದ ಮೇಲೆ ನಡೆದ ದಾಳಿಗಳಿಗೆ ಲೆಕ್ಕನೇ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟನ್ನೂ ಮಾಡಿದ್ದಾರೆ. ಆದರೂ ಇದನ್ನೆಲ್ಲ ಕಾಲ ಕೆಳಗೆ ಮೆಟ್ಟಿ ನಾವಿವತ್ತು ನಿಂತಿದ್ದೀವಿ. ಇವರ ನಿಜವಾದ ಇತಿಹಾಸ ತಿಳ್ಕೊಂಡ್ರೇ ನಾವು ಮತ್ತಷ್ಟು ಗಟ್ಟಿಯಾಗ್ತೀವಿ. ಹಾಗಾದರೆ ನಮ್ಮ ದೇಶಕ್ಕೆ ಮೊಘಲರು ಹೇಗೆ ಬಂದರು, ಯಾವ ರಾಜರು ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ್ರು, ಇವರ ಇತಿಹಾಸ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ರೀತಿಯ ನಾಲೆಜಬಲ್ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಆನ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಇವತ್ತಿನ ಟಾಪಿಕ್ಗೆ ಹೋಗೋಣ. 21 ಏಪ್ರಿಲ್ 1526ರಂದು ಮೊದಲ ಪಾಣಿಪಟ್ ಕದನದಿಂದ ಮೊಘಲರು ಭಾರತಕ್ಕೆ ಬರ್ತಾರೆ. ಇಬ್ರಾಹಿಂ ಲೋಧಿಯನ್ನ ಸೋಲಿಸಿದ ಬಾಬರ್ ಭಾರತದ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ. ಇದಕ್ಕಿಂತ ಮುಂಚೆ ತುಂಬಾ ಜನ ಮೊಘಲ್ ರಾಜರು ಭಾರತದ ಮೇಲೆ ದಂಡೆತ್ತಿ ಬರೋದಕ್ಕೆ ವಿಶ್ವ ಪ್ರಯತ್ನಗಳನ್ನು ಮಾಡಿ ಸೋತಿದ್ರು. ಆದರೆ ಬಾಬರ್ ಮುಖಾಂತರ ವಿಜಯವನ್ನ ಸಾಧಿಸಿ ದಿಲ್ಲಿಯ ಗದ್ದುಗೆ ಮೇಲೆ ಮೊಘಲ್ ಧ್ವಜವನ್ನ ಹಾರಿಸ್ತಾರೆ. ಒಂದು ಸಲ ಚರಿತ್ರೆಯಲ್ಲಿ ನಾವು ಹಿಂದಕ್ಕೆ ಹೋದರೆ ಬಾಬರ್ ಭಾರತದ ಮೇಲೆ ದಂಡೆತ್ತಿ ಬಂದಿದ್ದು ಇದೇ ಮೊದಲ ಸಲ ಏನಲ್ಲ. ಅಷ್ಟೊತ್ತಿಗೆ 4 ಸಲ ಭಾರತದ 24 ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿ ಸ್ವಾಧೀನಪಡಿಸಿಕೊಂಡಿದ್ದ. ಆದರೆ ದಿಲ್ಲಿಯನ್ನು ವಶಪಡಿಸಿಕೊಂಡ್ರೆ ಮಾತ್ರ ಇಡೀ ಭಾರತವನ್ನು ವಶದಲ್ಲಿ ಇಟ್ಕೋಬಹುದು ಅನ್ನೋ ಆಲೋಚನೆಯಲ್ಲಿ ಪಾಣಿಪಟ್ ಕದನದಲ್ಲಿ ಹೆಜ್ಜೆಯನ್ನ ಇಡ್ತಾನೆ. ಕೊನೆಗೆ 1526ರಲ್ಲಿ ಸಾಧಿಸ್ತಾನೆ. ಇದಕ್ಕೆ ಕಾರಣ ಭಾರತದಲ್ಲಿ ಇದ್ದದ್ದು ಅತ್ಯಂತ ಚಿಕ್ಕ ರಾಜರು ಮತ್ತು ರಾಜ್ಯಗಳು. ಈ ಅವಕಾಶವನ್ನು ಬಳಸಿಕೊಂಡು ಚಿಕ್ಕ ರಾಜ್ಯಗಳ ಮೇಲೆ ದಂಡೆತ್ತಿ ರಾಜ್ಯಗಳನ್ನು ವಶಪಡಿಸಿಕೊಳ್ತಿದ್ದ. ಹೀಗೆ ತುಂಬಾ ಜನ ರಾಜರು ಸಾಮಂತ ರಾಜರಾಗಿ ಬದಲಾಗ್ತಾರೆ. ಇಲ್ಲಿಂದ ಭಾರತದಲ್ಲಿ ಮೊಘಲ್ ಅಧಿಪತ್ಯ ಶುರುವಾಗುತ್ತೆ. ಬಾಬರ್ನ ನಿಜವಾದ ಹೆಸರು ಜಹೀರ್ ಉದ್ದೀನ್ ಮೊಹಮ್ಮದ್ ಬಾಬರ್. ಮಧ್ಯ ಏಷ್ಯಾದ ಚಂಗಿಸ್ ಖಾನ್ ತೈಮೂರ್ ವಂಶಸ್ಥರು. ಇವರೆಲ್ಲ ಮಂಗೋಲಿಯನರು. ಬಾಬರ್ ತುಂಬಾ ಅಪಾಯಕಾರಿಯಾದ ಕ್ರೂರಿಯಾದ ರಾಜ. 12 ವರ್ಷದವನಿದ್ದಾಗಲೇ ತನ್ನ ತಂದೆಯಿಂದ ರಾಜ್ಯಪಾಲನೆ ರಾಜನೀತಿ ಕಲಿತುಕೊಳ್ತಾನೆ. 13 ವರ್ಷದವನಿದ್ದಾಗಲೇ ಆಫ್ಘಾನಿಸ್ತಾನ್ನ ಕಾಬೂಲನ್ನು ವಶಪಡಿಸಿಕೊಳ್ತಾನೆ. ಆದರೆ ಭಾರತವನ್ನು ವಶಪಡಿಸಿಕೊಳ್ಳೋದಕ್ಕೆ ತುಂಬ ಯುದ್ಧಗಳನ್ನು ಮಾಡಬೇಕಾಗಿ ಬರುತ್ತೆ. ಯುದ್ಧಗಳನ್ನು ಮಾಡುವಾಗ ಅತ್ಯಂತ ಕ್ರೂರಿಯಾಗಿ ಕಾಣಿಸ್ಕೊಳ್ತಿದ್ದ ಬಾಬರ್ ಆಳ್ವಿಕೆಯಲ್ಲಿ ಇದಕ್ಕೆ ವಿರುದ್ಧವಾಗಿ ಜನರ ಸ್ನೇಹಿಯಾಗಿ ಇರ್ತಿದ್ದ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದಕ್ಕೆ ಉದಾಹರಣೆ ಪಾಣಿಪಟ್ ಕದನದಲ್ಲಿ ಸತ್ತ ಯೋಧರ ಕುಟುಂಬಗಳಿಗೆ ಬದುಕಲು ಬೇಕಾಗಿರುವ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದ ಅಂತ ಹೇಳ್ತಾರೆ. ಪಾಣಿಪಟ್ ಕದನದಲ್ಲಿ ಗೆದ್ದ ಸ್ವತ್ತನ್ನ ಯೋಧರಿಗೆ ದಾನವಾಗಿ ಕೊಡ್ತಾನೆ. ಕಾಬೂಲ್ನಲ್ಲಿ ದೋಚಿಕೊಂಡ ಹಣವನ್ನ ಕಾಬೂಲಿಗೋಸ್ಕರ ಯುದ್ಧ ಮಾಡಿದ ಸೈನಿಕರಿಗೆ ಮತ್ತು ಕಾಬೂಲ್ ನಿವಾಸಿಗಳಿಗೆ ಬೆಳ್ಳಿ ನಾಣ್ಯಗಳನ್ನು ಕೊಡ್ತಾನೆ. ಎಷ್ಟೋ ದಾನ ಧರ್ಮಗಳನ್ನು ಮಾಡ್ತಾನೆ. ಇದರಿಂದ ಬಾಬರ್ಗೆ ಕಲಂದರ್ ಅನ್ನುವ ಬಿರುದನ್ನು ಕೊಡ್ತಾರೆ. ಅಂದರೆ ದಾನವೀರ ಅಂತ ಅರ್ಥ. ಇಷ್ಟು ಕಷ್ಟ ಬಿದ್ದು ದಕ್ಕಿಸಿಕೊಂಡ ಭಾರತ ದೇಶವನ್ನು ತುಂಬಾ ದಿನ ಪಾಲನೆ ಮಾಡೋದಕ್ಕಾಗಲಿಲ್ಲ. 26 ಸೆಪ್ಟೆಂಬರ್ 1530ರಲ್ಲಿ ಅನಾರೋಗ್ಯದ ಕಾರಣದಿಂದ ಬಾಬರ್ ಸತ್ತೋಗ್ತಾನೆ. ಇವನ ನಂತರ ಪೂರ್ತಿ ಜವಾಬ್ದಾರಿಯನ್ನ ದೊಡ್ಡ ಮಗ ಹುಮಾಯೂನ್ ತೆಗೆದುಕೊಳ್ತಾನೆ. ಹುಮಾಯೂನ್ ತನ್ನ 3 ಜನ ತಮ್ಮಂದಿರಿಗೆ ಒಬ್ಬೊಬ್ಬರಿಗೆ ಒಂದು ದೇಶವನ್ನ ಕೊಡ್ತಾನೆ. ಆದರೆ ತಮ್ಮಂದಿರ ಅತಿ ಆಸೆ ಕಾರಣದಿಂದ ಹುಮಾಯೂನ್ ಮೇಲೇನೆ 2 ಸಲ ಯುದ್ಧ ಮಾಡಿ ಹತ್ಯೆ ಪ್ರಯತ್ನವನ್ನ ಮಾಡ್ತಾರೆ. 1540ರಲ್ಲಿ ಅತ್ಯಂತ ಭಯಂಕರವಾದ ಬಿಲ್ಗ್ರಾಮ್ ಯುದ್ಧದಲ್ಲಿ ಪಠಾಣ್ ಯುದ್ಧವೀರ ಶೇಖ್ ಶಾ ಸೂರಿ ಹುಮಾಯೂನ್ನನ್ನು ಸೋಲಿಸ್ತಾನೆ. ಇದರಿಂದ ಹುಮಾಯೂನ್ ಭಾರತವನ್ನು ಬಿಟ್ಟು ಓಡಿ ಹೋಗ್ತಾನೆ. ನಂತರ ಶೇರ್ ಶಾ ಸೂರಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಶೇರ್ ಶಾ ಕೈಯಲ್ಲಿ ಸೋತು ಹೋದ ಹುಮಾಯೂನ್ ತುಂಬಾ ವರ್ಷಗಳ ಕಾಲ ಮುಖವನ್ನು ತೋರಿಸದೆ ತಿರುಗಾಡ್ತಿದ್ದ. ಈತ ಸಿಂಧ್ ದೇಶಕ್ಕೆ ಹೋಗಿ ತನ್ನ ಹೆಸರನ್ನು ಕೂಡ ಬದಲಾಯಿಸಿಕೊಳ್ತಾನೆ. 1542ರಲ್ಲಿ ಸಿಂಧ್ ದೇಶದ ರಾಜಕುಮಾರಿ ಹಮೀದಾ ಬಾನು ಜೊತೆ ಮದುವೆ ಆಗ್ತಾನೆ. ಇವರಿಗೆ ಒಬ್ಬ ಮಗ ಕೂಡ ಹುಡ್ತಾನೆ. ಅವನ ಹೆಸರೇ ಮೊಹಮ್ಮದ್ ಜಲಾಲುದ್ದೀನ್ ಅಕ್ಬರ್. ಹೀಗೆ ಸುಮಾರು 15 ವರ್ಷಗಳು ಕಳೆದು ಹೋಗುತ್ತೆ. ಆದರೆ ಅವನ ಮನಸ್ಸಿನಲ್ಲಿ ಭಾರತವನ್ನು ಬಿಟ್ಟು ಬಂದಿದ್ದೇನೆ ಅನ್ನುವ ನಿರಾಸೆ ಹಾಗೇ ಇತ್ತು. ನಿಧಾನವಾಗಿ ತನ್ನ ಸೈನ್ಯವನ್ನ ಬಲಗೊಳಿಸಿ ಭಾರತದ ಚಿಕ್ಕ ಪ್ರದೇಶಗಳಿಗೆ ನುಗ್ಗಿಸಿ ಕಬ್ಜಾ ಮಾಡೋದಕ್ಕೆ ಶುರು ಮಾಡ್ದ. ಇದರ ಕ್ರಮವಾಗಿ ಕಂದಹಾರ್ ಮೇಲೆ ಜಯವನ್ನ ಸಾಧಿಸ್ತಾನೆ. 1555ರಲ್ಲಿ ಲಾಹೋರನ್ನ ಸ್ವಾಧೀನಪಡಿಸ್ಕೊಳ್ತಾನೆ. ಹೀಗೆ ಆಕ್ರಮಣಗಳನ್ನು ಮಾಡ್ತಾ ಕೊನೆಗೆ ದಿಲ್ಲಿಯ ಗದ್ದುಗೆಯನ್ನ ಏರಿ ಮತ್ತೆ ಭಾರತದ ಆಧಿಪತ್ಯವನ್ನ ದಕ್ಕಿಸಿಕೊಳ್ತಾನೆ.
ಹೀಗೆ ಕಷ್ಟ ಬಿದ್ದು ದಕ್ಕಿಸಿಕೊಂಡ ಅಧಿಪತ್ಯ ತುಂಬ ದಿನ ಇರಲಿಲ್ಲ. ಕುಡಿದ ಮತ್ತಿನಲ್ಲಿ ತನ್ನ ಲೈಬ್ರರಿಯ ಮೆಟ್ಟಿಲುಗಳಿಂದ ಜಾರಿ ಕೆಳಗಡೆ ಬಿದ್ದು ಪ್ರಾಣವನ್ನ ಬಿಡ್ತಾನೆ. ಇವನ ಮರಣದ ನಂತರ ಇವನ ಹೆಂಡತಿ ಮತ್ತು ಮಗ ಅಕ್ಬರ್ ಇವನ ಜ್ಞಾಪಕಾರ್ಥವಾಗಿ ಹುಮಾಯೂನ್ ಫೋರ್ಟ್ ಅನ್ನ ಕಟ್ಟಿಸ್ತಾರೆ. ಹುಮಾಯೂನ್ ಮರಣದ ನಂತರ ಮೊಘಲ್ ಸಾಮ್ರಾಜ್ಯಕ್ಕೆ ಮತ್ತೆ ಆಘಾತ ಶುರುವಾಗುತ್ತೆ. ಸಾಮಂತರ ಕಣ್ಣು ದಿಲ್ಲಿಯ ಮೇಲೆ ಬೀಳುತ್ತೆ. ಅದರಲ್ಲಿ ರಾಜ ಹೇಮು ಕೂಡ ಒಬ್ಬ. ಅವತ್ತಿಗೆ ಅಕ್ಬರ್ ವಯಸ್ಸು ಕೇವಲ 12 ವರ್ಷ. ರಾಜ ಹೇಮು ದಿಲ್ಲಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಆದರೆ ಹುಮಾಯೂನ್ಗೆ ನಂಬಿಕಸ್ಥನಾದ ಸೈನ್ಯಾಧ್ಯಕ್ಷ ಬೇರಮ್ ಖಾನ್ ಯುದ್ಧ ನೀತಿಗಳನ್ನು ಹೆಣೆದು ಅಕ್ಬರ್ಗೆ ಪೂರ್ತಿ ರಾಜನೀತಿಯ ಶಿಕ್ಷಣವನ್ನು ಕೊಡ್ತಾನೆ. ಯುದ್ಧ ಕಲೆಗಳನ್ನು ಕಲಿತ ಅಕ್ಬರ್ ದೊಡ್ಡ ಸೈನ್ಯದೊಂದಿಗೆ ಬೇರಮ್ ಖಾನ್ನ ಮಾರ್ಗದರ್ಶನದೊಂದಿಗೆ ಹೇಮು ಮೇಲೆ 1556ರಲ್ಲಿ ಪಾಣಿಪಟ್ನಲ್ಲಿ ಯುದ್ಧ ಮಾಡ್ತಾನೆ. ಈ ಘೋರವಾದ ಯುದ್ಧದಲ್ಲಿ ಯುದ್ಧ ಮಾಡ್ತಾ ಬೇರಮ್ ಖಾನ್ ಅಕ್ಬರ್ಗೆ ಯುದ್ಧದ ಪಟ್ಟುಗಳನ್ನು ಕಲಿಸ್ತಾನೆ. ಕೊನೆಗೆ ಕೇವಲ 13 ವರ್ಷದ ಅಕ್ಬರ್ ರಾಜ ಹೇಮು ವಿರುದ್ಧ 2ನೇ ಪಾಣಿಪಟ್ ಕದನದಲ್ಲಿ ಜಯವನ್ನ ಸಾಧಿಸಿ ದಿಲ್ಲಿಯನ್ನು ದಕ್ಕಿಸಿಕೊಳ್ತಾನೆ. ಇಲ್ಲಿಂದ ಒಂದು ಹೊಸ ಶಕೆ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ರಾಜ್ಯ ಪರಿಪಾಲನೆ ಮತ್ತು ಉತ್ತಮವಾದ ನಿರ್ಣಯಗಳಿಂದ ಪ್ರಜೆಗಳ ಮನ್ನಣೆಯನ್ನ ಅಕ್ಬರ್ ಪಡೆದುಕೊಳ್ತಾನೆ. ಎಲ್ಲರನ್ನ ಆಕರ್ಷಣೆ ಮಾಡ್ತಾನೆ. ಅಲ್ಲಿವರೆಗೂ ಕೇವಲ ಇಸ್ಲಾಂ ಧರ್ಮವನ್ನ ಜಾರಿಗೆ ತರ್ತಾ ಇದ್ದ ಮೊಘಲ್ ಚಕ್ರವರ್ತಿಗಳು ಅಕ್ಬರ್ನಿಂದ ಹಿಂದೂ ಧರ್ಮವನ್ನ ಗೌರವಿಸೋದನ್ನ ಕಲ್ತ್ಕೊಳ್ತಾರೆ. ಹಿಂದೂಗಳಿಗೆ ತಮ್ಮ ಆಸ್ಥಾನದಲ್ಲಿ ಉದ್ಯೋಗಗಳನ್ನ ಕೊಡ್ತಾನೆ. ಅದರಲ್ಲಿ ಬೀರ್ಬಲ್ ಕೂಡ ಒಬ್ಬ. ಎಲ್ಲ ಧರ್ಮಗಳನ್ನ ಸಮಾನವಾಗಿ ಅಕ್ಬರ್ ನೋಡ್ತಿದ್ದ. ಧರ್ಮ ಸಂಸ್ಥಾಪನೆಗೋಸ್ಕರ 1582ರಲ್ಲಿ ದಿನ್ ಇ ಇಲಾಹಿ ಅನ್ನುವ ಧರ್ಮಾಚರಣೆಯನ್ನ ಸ್ಥಾಪನೆ ಮಾಡ್ತಾನೆ. ಧರ್ಮದ ಚರ್ಚೆಗಳನ್ನು ಆಸ್ಥಾನದಲ್ಲಿ ಮಾಡ್ತಿದ್ದ. ಇದರಲ್ಲಿ ಮುಸ್ಲಿಂ ಪಂಡಿತರು, ಸಿಖ್ಖರು, ಹಿಂದೂಗಳು, ಪೋರ್ಚುಗಲ್ನಿಂದ ಬಂದ ಕ್ರೈಸ್ತರು ಕೂಡ ಇರ್ತಿದ್ರು. ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸುಂಕ ಕಟ್ಟುವ ಪದ್ಧತಿಯನ್ನ ಅಕ್ಬರ್ ತೆಗೆದು ಹಾಕ್ತಾನೆ. ವ್ಯಾಪಾರಿಗಳಿಗೆ ಮತ್ತು ಕಲಾಕಾರರಿಗೆ ಆಗ್ರಾದಿಂದ ಸ್ವಲ್ಪ ದೂರದಲ್ಲಿ ಫತೇಪುರ್ ಸಿಕ್ರಿ ಅನ್ನುವ ನಗರವನ್ನ ನಿರ್ಮಾಣ ಮಾಡ್ತಾನೆ. ಇದು 1570ರಿಂದ 1585ರವರೆಗೆ ಮೊಘಲ್ ರಾಜಧಾನಿಯಾಗಿತ್ತು. ಈ ಕೋಟೆ ತುಂಬ ವೈವಿಧ್ಯತೆಗಳಿಂದ ಕೂಡಿದೆ. ಇಲ್ಲಿ ನಮ್ಮನ್ನ ದಂಗುಬಡಿಸುವ ವಿಷಯ ಏನು ಗೊತ್ತಾ? ಇಷ್ಟು ಒಳ್ಳೆಯ ಆಡಳಿತವನ್ನ ಕೊಟ್ಟ ಅಕ್ಬರ್ ಒಬ್ಬ ಅವಿದ್ಯಾವಂತ. ಆದರೂ ಇವನ ಪ್ರಾವೀಣ್ಯತೆ ಪ್ರಪಂಚ ಭಾರತದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿತ್ತು. ಇಷ್ಟು ದೊಡ್ಡ ಚಕ್ರವರ್ತಿ 1605ರಲ್ಲಿ ಅತಿಸಾರ ಬೇದಿ ಕಾಯಿಲೆಯಿಂದ ಸತ್ತೋಗ್ತಾನೆ. ಅಕ್ಬರ್ ಸತ್ತು ಹೋದ ನಂತರ ಮೊಘಲ್ ಸಾಮ್ರಾಜ್ಯದ ಹೊಣೆಯನ್ನ ಹೊತ್ತ ಸಲೀಂ ತನ್ನ ಹೆಸರನ್ನ ಜಹಾಂಗೀರ್ ಅಂತ ಬದಲಾಯಿಸಿಕೊಳ್ತಾನೆ. ತಂದೆ ರೀತಿನೇ ಜಹಾಂಗೀರ್ ಕೂಡ ಒಬ್ಬ ನ್ಯಾಯವಂತ. ಪ್ರಜೆಗಳ ಮಧ್ಯೆ ಕೂತ್ಕೊಂಡು ಅವರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಿದ್ದ. ಅಷ್ಟೇ ಅಲ್ಲ, ನ್ಯಾಯಕ್ಕೋಸ್ಕರ ಬರೋರಿಗೆ ಒಂದು ಗಂಟೆಯನ್ನ ಇಟ್ಟಿದ್ದ. ಯಾರಾದರೂ ಬಂದು ನ್ಯಾಯಕ್ಕಾಗಿ ಗಂಟೆಯನ್ನ ಬಾರಿಸಿದ್ರೆ ರಾಜ, ಮಂತ್ರಿ ಬಂದು ಆ ವ್ಯಕ್ತಿಗೆ ನ್ಯಾಯ ಸಿಗೋ ರೀತಿ ಮಾಡ್ತಿದ್ರು. ಅನ್ಯಾಯ ಮಾಡಿದವರನ್ನ ಗಲ್ಲಿಗೇರಿಸ್ತಿದ್ದ. ಆನೆಗಳಿಂದ ತುಳಿಸಿ ಸಾಯಿಸ್ತಿದ್ದ. ಬದುಕಿದ್ದಾಗಲೇ ಚರ್ಮ ಸುಲಿತಿದ್ದ. ಇಷ್ಟು ಕ್ರೂರವಾಗಿತ್ತು ಈತ ಹಾಕುತ್ತಿದ್ದ ಶಿಕ್ಷೆಗಳು. ಜಹಾಂಗೀರ್ ಸಕಲ ಕಲಾವಲ್ಲಭನಾಗಿದ್ದ. ಇದಕ್ಕೆ ಉದಾಹರಣೆ, ಈತ 20 ಮದುವೆಗಳನ್ನ ಆಗಿದ್ದ. ಈತನ ಮೊದಲ ಹೆಂಡತಿ ಮಾನ್ಬಾಯಿ ಮೊಘಲ್ನ ಮಹಾರಾಣಿಯಾಗಿ ತುಂಬಾ ಪ್ರಸಿದ್ಧಿ ಆಗ್ತಾಳೆ. ಆದರೆ ಜಹಾಂಗೀರ್ಗೆ ಇನ್ನೊಬ್ಬ ಹೆಂಡತಿ ನೂರ್ ಜಹಾನ್ ಅಂದ್ರೆ ತುಂಬಾನೇ ಪ್ರೀತಿ. ಈಕೆ ತುಂಬಾ ಸುಂದರವಾಗಿದ್ಲು ಮತ್ತು ಬುದ್ಧಿವಂತೆ. ಜಹಾಂಗೀರ್ಗೆ ತನ್ನ ಹೆಂಡತಿಯರಿಂದ ತುಂಬಾ ಸಂತಾನಗಳು ಇದ್ವು. ಆದರೆ ಅನಾರೋಗ್ಯದ ಕಾರಣದಿಂದ ತುಂಬಾ ಜನ ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗ್ತಾರೆ. ಕೊನೆಗೆ ಒಬ್ಬ ಮಗ ಮೊಹಮ್ಮದ್ ಖಾನ್ ಖುರ್ರಂ ಅಲಿಯಾಸ್ ಶಾ ಜಹಾನ್ ಮೊಘಲ್ ಸಾಮ್ರಾಜ್ಯದ ಚುಕ್ಕಾಣಿಯನ್ನ ಹಿಡಿದುಕೊಳ್ತಾನೆ. ಜಹಾಂಗೀರ್ ತನಗಿದ್ದ ಚಟಗಳಿಂದ 28 ಅಕ್ಟೋಬರ್ 1627ರಲ್ಲಿ ಸತ್ತೋಗ್ತಾನೆ. ಆಗ್ಲೇ ಹಿಂದೂಸ್ತಾನದ ದಿಕ್ಕು ದೆಸೆ ಬದಲಾಗತ್ತೆ. ಭಾರತದ ಗೌರವ ಜಾಸ್ತಿ ಆಗತ್ತೆ. ಅದು ಶಾ ಜಹಾನ್ನಿಂದ ಭಾರತ ಆರ್ಥಿಕವಾಗಿ ತುಂಬಾನೇ ಬೆಳೆಯುತ್ತೆ. ಕಲೆಗಳು ಮತ್ತು ನಿರ್ಮಾಣಗಳಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಾನೆ. ವಿದೇಶದಿಂದ ವ್ಯಾಪಾರಗಳು ಜಾಸ್ತಿ ಆಗತ್ತೆ. ಇದಕ್ಕೋಸ್ಕರ ಶಾಜಹಾನ್ ದೊಡ್ಡ ದೊಡ್ಡ ಫೋರ್ಟ್ಗಳನ್ನು, ಕಾರ್ಗೋ ಶಿಪ್ಗಳನ್ನು ನಿರ್ಮಾಣ ಮಾಡ್ತಾನೆ. ವಿದೇಶಿ ವ್ಯಾಪಾರದಿಂದ ಭಾರತದಲ್ಲಿ ಹಣದ ಹೊಳೆ ಹರಿಯುತ್ತೆ. GDP 20.9%ಗೆ ಇರುತ್ತೆ. ಕಲಾ ಪ್ರೇಮಿಯಾಗಿ ಶಾಜಹಾನ್ ಸಾಕಷ್ಟು ಕಟ್ಟಡಗಳನ್ನು ಕಟ್ಟಿಸ್ತಾನೆ. ಅದರಲ್ಲಿ ಲಾಲ್ ಖಿಲಾ, ಜಾಮಾ ಮಸೀದಿ, ಆಗ್ರಾದ ಮೋತಿ ಮಸೀದಿ, ತಾಜ್ ಮಹಲ್ ಮುಖ್ಯವಾದವು. ಶಾಜಹಾನ್ ತನಗೋಸ್ಕರ ಮಯೂರ ಸಿಂಹಾಸನವನ್ನು ತಯಾರು ಮಾಡಿಕೊಂಡಿದ್ದ. ಇದು ವಜ್ರ ಖಚಿತ ಸಿಂಹಾಸನವಾಗಿತ್ತು. 1639ರಲ್ಲಿ ಇರಾನ್ನ ಪ್ರಖ್ಯಾತ ರಾಜ ನಾದಿರ್ ಶಾ ಶಾಜಹಾನ್ ಮೇಲೆ ಯುದ್ಧ ಮಾಡ್ತಾನೆ. ಈ ಯುದ್ಧದಲ್ಲಿ ಶಾಜಹಾನ್ ಸೋತು ಹೋಗ್ತಾನೆ. ನಾದಿರ್ ಶಾ ಮಯೂರ ಸಿಂಹಾಸನವನ್ನು ತೆಗೆದುಕೊಂಡು ಹೋಗ್ತಾನೆ. ಕಾಲಕ್ರಮೇಣ ಶಾಜಹಾನ್ ವೃದ್ಧಾಪ್ಯದ ಕಾರಣದಿಂದ ತನ್ನ 4 ಜನ ಮಕ್ಕಳಲ್ಲಿ ದೊಡ್ಡ ಮಗನಾದ ದಾರುಷಿಕೋಗೆ ಮೊಘಲ್ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂರಿಸೋದಕ್ಕೆ ಎಲ್ಲ ವಿಧವಾದ ಶಿಕ್ಷಣವನ್ನು ಕೊಡಿಸ್ತಾನೆ. ಏಕೆಂದರೆ ದಾರುಷಿಕೋ ತುಂಬ ಬುದ್ಧಿವಂತ ಮತ್ತು ಮೊದಲ ಮಗ.
ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡ್ತಿದ್ದ, ನ್ಯಾಯ ಪರಿಪಾಲನೆ ಮಾಡ್ತಿದ್ದ. ಆದರೆ ಇವನನ್ನ ಸಿಂಹಾಸನದಲ್ಲಿ ಕೂರಿಸೋದು ಶಾಜಹಾನ್ನ 3ನೇ ಮಗನಾದ ಔರಂಗಜೇಬನಿಗೆ ಇಷ್ಟ ಇರಲಿಲ್ಲ. 1658ರಲ್ಲಿ ಔರಂಗಜೇಬ್ ದಾರುಷಿಕೋ ವಿರುದ್ಧ ರಾಜ್ಯಕ್ಕೋಸ್ಕರ ಯುದ್ಧ ಮಾಡ್ತಾನೆ. ಈ ಯುದ್ಧವೇ ಭಾರತದ ಚರಿತ್ರೆಯನ್ನು ಬದಲಾಯಿಸಿಬಿಡುತ್ತೆ. ಒಂದು ದಾರುಣ ಅಧ್ಯಾಯ ಶುರುವಾಗುತ್ತೆ. ಈ ಯುದ್ಧದಲ್ಲಿ ಔರಂಗಜೇಬ್ ವಿಜಯವನ್ನು ಸಾಧಿಸ್ತಾನೆ. ಇಲ್ಲಿಂದ ಔರಂಗಜೇಬನ ಕ್ರೂರತ್ವ ಶುರುವಾಗುತ್ತೆ. ಅನ್ಯಾಯ, ಅಧರ್ಮ ರಾಜ್ಯವನ್ನ ಆಳುತ್ತೆ. ಎಲ್ಲಿ ನೋಡಿದ್ರೂ ಅರಾಜಕತೆ ತಾಂಡವಾಡುತ್ತೆ. ಶಾಜಹಾನನ್ನ ಜೈಲಿಗೆ ಕಳಿಸ್ತಾನೆ. ಅಣ್ಣ ದಾರುಷಿಕೋನನ್ನ ದಾರುಣವಾಗಿ ಕೊಲೆ ಮಾಡಿ ಈತನ ತಲೆ ತೆಗೆದುಕೊಂಡು ಹೋಗಿ ಶಾಜಹಾನ್ ಮುಂದೆ ಇಡ್ತಾನೆ. ಭಾರತದಲ್ಲಿ ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ ಮತ್ತಷ್ಟು ಘೋರವಾದ ದಾಳಿ ಶುರುವಾಗಿದ್ದು ಔರಂಗಜೇಬನಿಂದಲೇ. ಹಿಂದೂಗಳು ಕಾಣಿಸಿದ್ರೆ ಸಾಯೋವರೆಗೂ ಬಿಡ್ತಿರ್ಲಿಲ್ಲ. ಅನೇಕ ಪುರಾತನ ಮಂದಿರಗಳನ್ನ ಹೊಡೆದು ಹಾಕ್ತಾರೆ. ಮಂದಿರಗಳ ಸ್ಥಳದಲ್ಲಿ ಮಸೀದಿಯನ್ನ ಕಟ್ತಾರೆ. ತಲವಾರನ್ನ ಕುತ್ತಿಗೆಗೆ ಹಿಡಿದು ಬದುಕಬೇಕು ಅಂದ್ರೆ ಇಸ್ಲಾಂಗೆ ಮತಾಂತರ ಆಗು, ಇಲ್ಲ ಅಂದ್ರೆ ಈಗಲೇ ಪ್ರಾಣ ಬಿಡು ಅಂತ ಹೇಳಿ ಲಕ್ಷಾಂತರ ಜನರನ್ನ ಇಸ್ಲಾಂಗೆ ಮತಾಂತರ ಮಾಡ್ತಾನೆ. ಕೊನೆಗೆ ಇವನ ಕಾಟ ಜಾಸ್ತಿ ಆದಾಗ ಹಿಂದೂ ರಾಜರೆಲ್ಲ ಒಗ್ಗಟ್ಟಾಗಿ ಯುದ್ಧಕ್ಕೆ ಇಳಿತಾರೆ. ಈ ಯುದ್ಧದಲ್ಲಿ ಔರಂಗಜೇಬ್ಗೆ ತುಂಬಾನೇ ಗಾಯಗಳಾಗುತ್ತೆ. ಕೊನೆಗೆ ಮಾರ್ಚ್ 3, 1707ರಲ್ಲಿ ತನ್ನ 89ನೇ ವಯಸ್ಸಿನಲ್ಲಿ ಸತ್ತೋಗ್ತಾನೆ. ಇವನ ನಂತರ ಮೊಘಲ್ ಸಾಮ್ರಾಜ್ಯದ ಪತನ ಶುರುವಾಗುತ್ತೆ. ಮೊಘಲ್ ಸಾಮ್ರಾಜ್ಯವನ್ನ ಆಳಿದ ಕೊನೆಯ ಚಕ್ರವರ್ತಿ ಬಹದ್ದೂರ್ ಶಾ ಜಾಫರ್ 1857ರಲ್ಲಿ ಅಪ್ರೈಸಿಂಗ್ ಅಗೇನೆಸ್ಟ್ ಬ್ರಿಟಿಷ್ ಹೆಸರಿನಲ್ಲಿ ಬ್ರಿಟಿಷರನ್ನ ಎದುರಿಸ್ತಾನೆ. ಆದರೆ ಇದರಲ್ಲಿ ಸಫಲತೆ ಕಾಣೋದಿಲ್ಲ. ಬ್ರಿಟಿಷರ ಒಡೆದು ಆಳುವ ನೀತಿಯಿಂದ ಜಾಫರ್ ತನ್ನ ಸಾಮ್ರಾಜ್ಯವನ್ನ ಕಳೆದುಕೊಳ್ತಾನೆ. ಅಲ್ಲಿಗೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಅಂತ್ಯ ಆಗತ್ತೆ. ಏನಾದರೂ ಸರಿ, ಮೊಘಲ್ ಚಕ್ರವರ್ತಿಗಳ ಪಾಲನೆಯಲ್ಲಿ ಭಾರತ ಎಷ್ಟೇ ಅಭಿವೃದ್ಧಿ ಆದರೂ ಅಷ್ಟೇ ಪತನವನ್ನು ನೋಡುತ್ತೆ. ಔರಂಗಜೇಬನಂತಹ ಪಾಪಿಗಳಿಂದ ಭಾರತ ಮತ್ತಷ್ಟು ಸೊರಗಿ ಹೋಗುತ್ತೆ. ಈ ವಿಡಿಯೋ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಹಿಡಿಸಿದ್ರೆ ಮರಿದೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಜೈ ಹಿಂದ್.